ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ವಿಡಿಯೋ ಎಡಿಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಈ ದಯವಿಟ್ಟು ಅರ್ಧಂಬರ್ಧ ಯಾರು ವೀಡಿಯೋ ನೋಡೋಕ್ಕೆ ಹೋಗ್ಬೇಡ್ರಿ, ಅವಾಗ ನಿಮ್ಗೆ ಅರ್ಥ ಆಗೋದಿಲ್ಲ. ಪೂರ್ತಿಯಾಗಿ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು. ಯಾಕೆ ಅಂದರೆ ನಿನ್ನೆ ಮೊನ್ನೆ ಎಲ್ಲ ಅರ್ಧ ವೀಡಿಯೋ ನೋಡ್ಬಿಟ್ಟು ಕಮೆಂಟ್ ಆಗ್ತವ್ರೆ. ನಾನು ಆ ವಿಡಿಯೋ ಬಗ್ಗೆ ಮಾತಾಡಿರ್ತೀನಿ, ಮತ್ತು ಅದು ಹೇಗೆ ಮಾಡೋದು ಅಂತ ಕೇಳಿರ್ತೀರ. ದಯವಿಟ್ಟು ಅದಕ್ಕೆ ಪೂರ್ತಿಯಾಗಿ ವೀಡಿಯೋ ನೋಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಅರ್ಧಂಬರ್ಧ ಕೇಳಿಸ್ಕೊಂಡು ನಮ್ಗೆ ಕಮೆಂಟ್ ಹಾಕಿದ್ರೆ ಆವಾಗ ನಿಮ್ಗೇನೂ ಅರ್ಥ ಆಗೋದಿಲ್ಲ. ನಾನು ವೀಡಿಯೋ ಮಾಡಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಪೂರ್ತಿಯಾಗಿ ವೀಡಿಯೋ ನೋಡಿ. ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನಂದು 2 ಚಾನಲ್ ಇದೆ, ನಮ್ಮನ ವಿಜಯ್ ಕುಮಾರು, ಈ ನಮ್ಮನ ಕುಕಿಂಗ್ 2 ಚಾನಲ್ ಇದೆ. 2 ಚಾನಲ್ ಇದೆ. ನಾನು ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ಯಾರು ನಮ್ಮ ವೀಡಿಯೋ ನೋಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ನಾನು ಕಮೆಂಟ್ ಹಾಕ್ತಾರೆ, ರಿಟರ್ನ್ ನಾನು ನಿಮ್ಗೆ ಕೊಟ್ಟೇ ಕೊಡ್ತೀನಿ. ಇವಾಗ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ವಿಡಿಯೋ ಎಡಿಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾರೆ ವಿಡಿಯೋ ಎಡಿಟಿಂಗ್ ಮಾಡೋದು ತುಂಬ ಕಷ್ಟ ಅಂತ. ದಯವಿಟ್ಟು ಹಂಗೆ ಅನ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಒಂದು 5-10 ನಿಮಿಷದಲ್ಲೇ ವಿಡಿಯೋ ಎಡಿಟಿಂಗ್ ಮಾಡ್ಬೋದು. ಇವಾಗ ಹೊಸ್ದಾಗಿ ಒಂದು ಆ್ಯಪ್ ಬಿಟ್ಟಿದ್ದಾರೆ, ಯೂಟ್ಯೂಬ್ ಕಡೆಯಿಂದನೇ ಬಿಟ್ಟಿದ್ದಾರೆ. ಅದರಿಂದ ಈಸಿಯಿಂದ ಎಡಿಟ್ ಮಾಡ್ಕೋಬೋದು. ಆಮೇಲೆ ಇವಾಗ ನೀವು ವೀಡಿಯೋ ಮಾಡ್ತಾ ಇರ್ತೀರಾ, ವೀಡಿಯೋ ಮಾಡಬೇಕಾದ್ರೆ ದೂರ ಮೊಬೈಲ್ ಇಟ್ಟಿರ್ತೀರ. ಅದು ನೀವು ವೀಡಿಯೋ ಮಾಡ್ತಾ ಫುಲ್ಲು ರನ್ ಆಯ್ತಾ ಇರ್ತದೆ. ಆವಾಗ ಮತ್ತೆ ನೀವು ಅದನ್ನ ಎಡಿಟ್ ಮಾಡಿ ಅದನ್ನ ಕಟ್ ಮಾಡಿ ಅಂಥ ಕೆಲಸನೇ ಬೇಕಾಗಿಲ್ಲ. ಈಗ ನಾವೊಂದು ಸ್ಟ್ಯಾಂಡ್ ತೊಗೊಂಡಿದ್ದೀವಿ. ಆ ಸ್ಟ್ಯಾಂಡ್ ಬಗ್ಗೆ ಹೇಳ್ತೀನಿ ನೋಡಿರಿ. ಈಗ ಟ್ರೈಪೋಡ್ ಅಂತ ಒಂದು ಸ್ಟ್ಯಾಂಡ್ ಬಂದೈತೆ. ತುಂಬ ಈಸಿ, ತುಂಬ ಅಂದರೆ ಒಂದು 10 ನಿಮಿಷದಲ್ಲೇ ಎಡಿಟ್ ಮಾಡ್ಬೋದು. ನೀವು 10 ನಿಮಿಷದಲ್ಲೇ ಎಡಿಟ್ ಮಾಡ್ಬೋದು. ಏನು ಗೊತ್ತಾ, ನೀವು ವೀಡಿಯೋ ಮಾಡ್ತಾ ಇರ್ತೀರಾ, ವೀಡಿಯೋ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟೇ ದೂರದಿಂದ ಈ ಥರ ಬಟನ್ ಪ್ರೆಸ್ ಮಾಡಿ. ಈ ಬಟನ್ ಕೊಡ್ತಾರೆ ನಿಮಗೆ, ಈ ಬಟನ್ನು ಸುಧಾ ಕೊಡ್ತಾರೆ. ಈ ಬಟನ್ನ ನೀವು ದೂರದಿಂದ ಮೊಬೈಲ್ನ ದೂರ ಇಟ್ಟು ನೀವು ಎಷ್ಟು ವೀಡಿಯೋ ಮಾಡ್ತೀರಾ, ಮತ್ತು ಅಲ್ಲಿ ದೂರದಿಂದನೇ ನೀವು ಇದು ಮಾಡೋದು, ಪ್ರೆಸ್ ಮಾಡ್ಬೋದು. ಆವಾಗ ಅದು ನಿಮ್ಗೆ ಅಲ್ಲೇ ಸ್ಟಾಪ್ ಆಗುತ್ತೆ. ಮತ್ತು ನೀವು ಅದನ್ನು ಎಡಿಟ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಜಾಯಿಂಟ್ ಮಾಡೋದು, ಪೋಸ್ಟ್ ಮಾಡೋದು ಅಷ್ಟೇ. ವಾಯ್ಸ್ ಕೊಡೋದು ಅಷ್ಟೇ. ಮೈಕ್ ತಗೊಳ್ರಿ, ಮೈಕ್ ತಗೊಂಡ್ರೆ ತುಂಬ ಈಸಿ, ನಿಮಗೆ ಟೈಮ್ ಸೇವ್ ಆಗುತ್ತೆ. ಈಗ ಒಂದು ವೀಡಿಯೋ ಪೋಸ್ಟ್ ಮಾಡಬೇಕು ಅಂದರೆ ತುಂಬ ಜನ ವೀಡಿಯೋ ಮಾಡಬೇಕು, ಮತ್ತು ಅದಕ್ಕೆ ವಾಯ್ಸ್, ಆಮೇಲೆ ಅದನ್ನ ಕಟ್ ಮಾಡಬೇಕು, ಬೇಡದೇ ಇರೋದೆಲ್ಲ ಅದು ಕಟ್ ಮಾಡಬೇಕು ಆಮೇಲೆ ವಾಯ್ಸು, ಆಮೇಲೆ ಅದಾದಮೇಲೆ ಫುಲ್ಲು ವೀಡಿಯೋ ನೋಡಬೇಕು. ಫಸ್ಟು ನೀವು ಎಷ್ಟು ಓವರ್ ಮಾಡಿರ್ತೀರ, ಒಂದು ಅರ್ಧ ಗಂಟೆ ಏನಾರು ವೀಡಿಯೋ ಮಾಡಿದರೆ ಅರ್ಧ ಗಂಟೆ ಫಸ್ಟು ನೀವು ನೋಡಬೇಕು. ಅದನ್ನ ಯಾವ್ಯಾವ್ದ್ರ ಬಗ್ಗೆ ಮಾತಾಡಬೇಕು ನಾವು ಅಂತ. ಅದು ಅರ್ಧ ಗಂಟೆ ಮತ್ತೆ ಅದು ವೇಸ್ಟು ಟೈಮ್ ನಿಮಗೆ. ಅದೊಂದಾಯ್ತಾ. ನೀವೇನಾದ್ರೂ ಈ ಥರ ಮೈಕ್ ಇದೆ, ಮೈಕ್ ಏನಾದ್ರು ತೊಗೊಬಿಟ್ರೆ ತುಂಬ ಈಸಿ. ನೀವು ಮೈಕ್ ಹಾಕ್ಕೊಂಡು ಆರಾಮಾಗಿ ನೀವು ಏನು ಕೆಲಸ ಮಾಡ್ತೀರಾ ಅಲ್ಲಿ ಗಂಟ ಮಾತಾಡ್ರಿ, ಇದನ್ನು ಪ್ರೆಸ್ ಮಾಡಿರಿ. ತುಂಬ ಈಸಿ ಆಗುತ್ತೆ, ತುಂಬ ಬೇಗ ಎಡಿಟಿಂಗ್ ಮಾಡ್ಬೋದು, ತುಂಬ ಈಸಿ ಅದು. ಆ ಥರ ಮಾಡಿ. ನೀವು ಯಾರಾದರೂ ಹೊಸ್ದಾಗಿ ಏನಾದ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತು ಅಂದರೆ ಅವಾಗ ನೀವು ಸುಮ್ಮನೆ ಇವಾಗ ಯೂಟ್ಯೂಬು ಮಾಡಬೇಕು, ಯೂಟ್ಯೂಬ್ ಮಾಡಿ ಅದು ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡಿ, ಎಷ್ಟು ಕೆಲಸ, ಎಷ್ಟು ಟೈಮ್ ವೇಸ್ಟು. ಹಂಗೆಲ್ಲ ಟೈಮೆಲ್ಲ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಇದೊಂದು ಸ್ಟ್ಯಾಂಡ್ ತೊಗೊಬಿಟ್ರೆ ತುಂಬ ಈಸಿ. ನಾವು ಇದನ್ನ ಎಲ್ಲಿ ತೊಗೊಂಡು ಅಂದ್ಬಿಟ್ಟು ನಾವು ಲಿಂಕ್ ಹಾಕಿದ್ದೀವಿ ಇದರಲ್ಲಿ, ನಮ್ಮ ಚಾನಲ್ನಲ್ಲೇ ಲಿಂಕ್ ಹಾಕಿದ್ದೀವಿ ನೋಡಿರಿ. ಅದು ಕಮ್ಯುನಿಟಿ ಅಂತಾರಲ್ಲ, ಅಲ್ಲಿ ಲಿಂಕ್ ಹಾಕಿದ್ದೀವಿ. ಆ ಲಿಂಕ್ ನೀವು ಯೂಸ್ ತೊಗೊಂಡ್ರೆ 50% ಆಫ್ ಇರುತ್ತೆ. ಅದನ್ನ ಲಿಂಕ್ ಯೂಸ್ ಮಾಡಿಕೊಂಡು ನೀವು ಅದನ್ನು ಪರ್ಚೇಸ್ ಮಾಡ್ಕೋಬೋದು. ನೋಡಿ, ಈ ಥರದ್ದೇ ಒಂದು ಮೈಕ್ ತೊಗೊಬಿಟ್ರೆ ತುಂಬ ಈಸಿ ನಿಮಗೆ. ನೀವೇನು ಕೆಲಸ ಮಾಡ್ತಾ ಇರ್ತೀರಾ ಅವಾಗಲೇ ನೀವು ಏನಿಲ್ಲ, ಯಾವ್ದಾರು ಒಂದು ಸೈಡ್ಗೆ ಈ ಥರ ಹಾಕ್ಕೊಂಡು ನೀವು ಆರಾಮಾಗಿ ವೀಡಿಯೋ ಮಾಡ್ಬೋದು. ಅವಾಗ ಅವಾಗ ಜಾಸ್ತಿ ಮಾತಾಡೋ ಅವಶ್ಯಕತೆಯೇ ಇರೋದಿಲ್ಲ. ಇವಾಗ ನೀವೇನಾದರೂ ವೀಡಿಯೋ ಮಾಡ್ತಾ ಇರ್ತೀರಾ, ವೀಡಿಯೋ ಮಾಡಿಬಿಟ್ಟು ವಾಯ್ಸ್ ಓವರ್ ಆಮೇಲೆ ಕೊಡ್ತೀವಿ ಅಂತ ಅಂದ್ಕೊಂಡ್ರೆ ನೀವು, ಅವಾಗೇನಾಯ್ತು ಗೊತ್ತಾ, ನೀವು ಮಾತಾಡೋದೇ ಒಂದು, ಅದು ಬರೋದೇ ಒಂದು, ಆ ಥರ ಆಗೋಗುತ್ತೆ. ಅದಕ್ಕೇನು ಮಾಡಿರಿ, ಸ್ವಲ್ಪ ಏನು ಜಾಸ್ತಿ ಏನಿಲ್ಲ, 800 ರೂಪೀಸ್ ಅಷ್ಟೇ. ಇದು 800. ಆ ಸ್ಟ್ಯಾಂಡ್ 1000 ರೂಪಾಯಿ ಆಗುತ್ತೆ ಅಷ್ಟೇ. ಜಾಸ್ತಿ ಏನು ಖರ್ಚೇನು ಆಗೋದಿಲ್ಲ. ಅದು ಅಷ್ಟು ಮಾಡಿಕೊಂಡ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಈಗ ಒಂದು ವೀಡಿಯೋ ಮಾಡೋರು 2 ವೀಡಿಯೋ ಮಾಡ್ಬೋದು. ಈಗ ಒಂದು ವೀಡಿಯೋ ಮಾಡೋರು 2 ವೀಡಿಯೋ ಮಾಡ್ಬೋದು. ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಆಮೇಲೆ ತುಂಬ ಜನ ಕೇಳ್ತಾಯಿದ್ರು, ನೀವು ಎಡಿಟಿಂಗ್ ಯಾವ ಆ್ಯಪಲ್ಲಿ ಮಾಡೋದು ಅಂತ. ಇನ್ಶಾರ್ಟಲ್ಲೇ ಮಾಡೋದು.
ಅದರಲ್ಲೂ ತುಂಬ ಈಸಿಯಿಂದ ಮಾಡ್ಬೋದಂತೆ. ಇವಾಗ ಹೊಸ್ದಾಗೇನೋ ಒಂದು ಆ್ಯಪ್ ಬಿಟ್ಟಿದ್ದಾರಂತೆ, ಅದರಲ್ಲೂ ತುಂಬ ಈಸಿಯಿಂದ ಮಾಡ್ಬೋದು. ಆಮೇಲೆ ತುಂಬ ಜನಕ್ಕೂ ಹೇಳ್ತಾ ಇದ್ದೀನಿ, ವಾಟ್ರ್ ಮಾರ್ಕು ರಿಮೂವ್ ಮಾಡಿ ಅಂತ. ಯಾರೂ ಮಾಡ್ತಾಯಿಲ್ಲ, ತುಂಬ ಜನ ವಾಟ್ರ್ ಮಾರ್ಕ್ ರಿಮೂವ್ ಮಾಡ್ತಾ ಇಲ್ಲ. ವಾಟ್ರ್ ಮಾರ್ಕು ಇನ್ಶಾರ್ಟ್ ಅಂತ ಇರ್ತದಲ್ಲ, ಅದನ್ನ ರಿಮೂವ್ ಮಾಡಿ ನೀವು ಅವ್ರಿಗೆ ಪ್ರಮೋಟ್ ಮಾಡಿ. ಇದು ಯೂಟ್ಯೂಬ್ ಚಾನಲ್ಲು. ಯೂಟ್ಯೂಬ್ ಚಾನಲ್ಗೆ ಪ್ರಮೋಟ್ ಮಾಡ್ತಾ ಇಲ್ಲ ನೀವು. ಇನ್ಶಾರ್ಟ್ ಅದು ವಾಟ್ರ್ ಮಾರ್ಕ್ ಇರ್ತಿಲ್ಲ, ಇನ್ಶಾರ್ಟ್ ಅಂತ ಇರ್ತದೆ, ಒಂದು ಎಡಗಡೆ ಒಂದು ಇಂಗ್ಲೀಷಲ್ಲಿ ಇರ್ತದೆ ನೋಡಿ ನಿಮ್ಮ ವಿಡಿಯೋ ಹತ್ರಲ್ಲಿ. ಅದನ್ನ ನೀವು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ, ಅವ್ರ ಕಂಪ್ನಿ ಬೆಳೆಸ್ದಂಗೆ ಆಗುತ್ತೆ. ಯಾರಿಗೆ ವಾಟ್ರ್ ಮಾರ್ಕು ಯಾರಿಗೆ ಇನ್ಶಾರ್ಟಲ್ಲಿ ಇದು ಎಡಿಟ್ ಮಾಡೋಕ್ಕೆ ಬರೋದಿಲ್ವೋ, ಈಗ ಹೊಸ್ದಾಗೇ ಯೂಟ್ಯೂಬರು ಒಂದು ಆ್ಯಪ್ ಬಿಟ್ಟಿದ್ದಾರೆ. ಆ ರೆಡ್ ಕಲರ್ ಇದೆಯಲ್ಲ, ರೆಡ್ ಕಲರ್, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ತುಂಬ ಈಸಿಯಿಂದ ನೀವು ವಿಡಿಯೋ ಎಡಿಟ್ ಮಾಡ್ಬೋದು. ತುಂಬ ಈಸಿ ಅದನ್ನ ಹೊಸ್ದಾಗಿ ಬಿಟ್ಟಿರೋದು. ಇವಾಗ ನಿಮ್ಗೆ ಇನ್ಶಾರ್ಟಲ್ಲಿ ಎಲ್ಲ ಇದು ರಿಮೂವ್ ಮಾಡೋಕ್ಕೆ ಬರೋದಿಲ್ವಲ್ಲ, ಅಂಥವರು ಇದನ್ನ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಿಂದ ನೀವು ಆರಾಮಾಗಿ ಈಸಿಯಿಂದ ಮಾಡ್ಕೋಬೋದು. ಆ್ಯಪ್ ಹೆಸರು ಯೂಟ್ಯೂಬ್ ಕ್ರಿಯೇಟ್ ಅಂತ. ಅದೇನೆ, ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಈಸಿಯಿಂದ ನೀವು ವಿಡಿಯೋ ಎಡಿಟ್ ಮಾಡ್ಬೋದು. ಆ ಥರ ಒಂದು 10 ನಿಮಿಷದಲ್ಲೇ ವಿಡಿಯೋ ಎಡಿಟ್ ಮಾಡಿಬಿಡ್ಬೋದು. ತುಂಬ ಈಸಿ, ಅಷ್ಟೇನು ಕಷ್ಟ ಏನಿಲ್ಲ. ಆ ಥರ ನೀವು ಮಾಡಿರಿ. ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ನಮ್ಮನ್ನ ವಿಜಯ್ ಕುಮಾರ್ ಅಂತ, ಅದಕ್ಕೂ ಸಪೋರ್ಟ್ ಮಾಡಿ. ನಾನು ಅದರಿಂದನೂ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.